ಹಾಯ್ ಫ್ರೆಂಡ್ಸ್, ಸುಲಭವಾಗಿ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಈ ರೀತಿನಲ್ಲಿ ಕಟ್ ಮಾಡಿದ್ರೆ 100% ಪಕ್ಕಾ ಫಿಟ್ಟಿಂಗ್ ಬರುತ್ತೆ. ಹೊಸ್ದಾಗಿ ಕಲಿಯೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಬಟ್ಟೆ ಈ ಥರ ಮಡ್ಚ್ಕೊಂಡಿದ್ದೀನಿ 2 ಲೇಯರ್ ಹಾಕಿ. ನೆಕ್ಕು 2 ಕಾಲು 2.5 ಇಟ್ಕೊಳ್ಬೋದು. ಸ್ವಲ್ಪ ಭುಜ ಆ ಥರ ಜರ ಸಮಸ್ಯೆ ಬರುತ್ತೆ. 2 ಕಾಲು ಇಟ್ಟಿದ್ದೀನಿ. ಶೋಲ್ಡರು 3 ಇಟ್ಟಿದ್ದೀನಿ. ನಾನು ಫ್ರಂಟ್ ಬ್ಯಾಕ್ 2 ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡ್ತೀನಿ, ಕನ್ಫ್ಯೂಸ್ ಆಗುತ್ತೆ ನಿಮಗೆ. ನೋಡಿ, ಈ ಥರ ನೋಡಿ 5 ಕಾಲು ಬಂದಿದೆ. ಈಗ ಫ್ರಂಟಲ್ಲಿ ಡೀಪು 6.5 ಇಡ್ತಾ ಇದ್ದೀನಿ. ಆರ್ಮೋಲು 5.5. ಕೆಲವ್ರಿಗೆ 5.25 ಬೇಕಾಗುತ್ತೆ. ನಾನು ಇಲ್ಲಿ 5.5 ಇಡ್ತಾ ಇದ್ದೀನಿ. ನೋಡಿ, ಏನು ಮೇಲೆ ಶೋಲ್ಡರ್ ಹತ್ರ 5 ಕಾಲು ಇಟ್ಟಿದ್ವಿ, ಅದೇ ಹೇಳ್ತೇನು 5 ಕಾಲ್ಗೆ ಈ ಥರ ಇಟ್ಟು ಒಂದು ಗೆರೆ ಎಳ್ಕೊಳ್ಬೇಕು. ಗೆರೆ ಎಳ್ಕೊಂಡು ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಬೇಕು. ನೋಡಿ, 5.5 5.25 ಇಟ್ಟಿರೋದು ನಾನು. ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕಲ್ಲಿ. ನೋಡಿ, ಇಲ್ಲಿ ಫ್ರಂಟಲ್ಲಿ ನೆಕ್ದು 2 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಥರ ಬಾಕ್ಸ್ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ, ಮೇಲೆ ಶೋಲ್ಡರ್ ಹತ್ರ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಇಲ್ಲಿ ಲೆಂತ್ ಬಂದು 16 ಕಾಲು 15 ಕಾಲು 1 ಇಂಚು ಮಾರ್ಜಿನ್ಗೆ 16 ಕಾಲು ಇಟ್ಟಿದ್ದೀನಿ. ಉದ್ದ ಬಂದು ಚೆಸ್ಟ್ ಲೂಸ್ ಬಂದು ನೋಡಿ, ನನಗೆ 8.25 ಆದರೆ ಸಾಕಾಗುತ್ತೆ. 1/4 ಇಂಚ್ ಎಕ್ಸ್ಟ್ರಾ ಅಲ್ಲಿ ಸ್ಟಿಚಿಂಗ್ ಹೋಗುತ್ತೆ. 9 ಇಟ್ಟಿದ್ದೀನಿ. ನೋಡಿ, ಇಲ್ಲೂ ಅಷ್ಟೇ ಫ್ರಂಟಲ್ಲಿ ನಾನು ಟೋಟಲಿ 11.5 ಇಟ್ಟಿದ್ದೀನಿ. 8.5 ಮತ್ತು 3 ಇಂಚು ಡಾಟ್ಗೆ 11.5, ಮಾರ್ಜಿನ್ಗೆ 1.5 ಇಂಚು. ನೋಡಿ, ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ಇವಾಗ ನೋಡಿ, ಆರ್ಮಲ್ ಹತ್ರ 1 ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. 1.5 ಇಟ್ಕೊಳ್ಬೋದು. ಸ್ವಲ್ಪ ಹಿಂದೆ ಸ್ವಲ್ಪ ನೆರಿಗೆ ಥರ ಎಲ್ಲ ಬರುತ್ತೆ ಅಂದರೆ 1 ಕಾಲು ಇಟ್ಟರೆ ಸಾಕಾಗುತ್ತೆ. ನೋಡಿ, ನಾವೇನು 5.25 ಮಾಡಿದ್ವಿ ಮಾರ್ಕು, ಒಂದು ಗೆರೆ ಹಾಕಿ ಬಾಕ್ಸ್ ಥರ, ಅದರಲ್ಲಿ ಅರ್ಧಕ್ಕೆ ಒಂದು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಇವಾಗ ಆರ್ಮಲ್ದು ಶೇಪ್ ತೆಗಿಬೇಕು. ಹೊಸ್ದಾಗಿ ಕಲಿಯೋರಾದರೆ ಅದರದ್ದೇ ಆರ್ಮಲ್ದು ಸ್ಕೇಲ್ ಬರುತ್ತೆ, ಅದರಲ್ಲಿ ತಗೊಳ್ಳಿ, ನೀಟಾಗಿ ಬರುತ್ತೆ. ಕೈಯಲ್ಲಿ ಅಭ್ಯಾಸ ಇಲ್ಲ ಅಂದರೆ ನೋಡಿ, 3/4 ಇಂಚಿಗೆ ಫ್ರಂಟಲ್ಲಿ ಈ ಥರ ಒಂದು ಶೇಪ್ ತೆಗಿಬೇಕು ಫ್ರಂಟ್ ಪಾರ್ಟ್ಗೆ. ನೋಡಿ, ಇಲ್ಲೂ ಅಷ್ಟೇ ಫ್ರಂಟಲ್ಲಿ ನೆಕ್ಕು. ನಿಮ್ಗೆ ಬ್ರಾಡ್ ಬೇಕು ಅಂದರೆ ಬ್ರಾಡಲ್ಲೂ ಸ್ವಲ್ಪ ತಗೊಳ್ಬೋದು. ಜಾಸ್ತಿ ಬ್ರಾಡ್ ಮಾಡೋಕ್ಕೋದ್ರೆ ಭುಜ ಜಾರೋ ಸಮಸ್ಯೆ ಬರುತ್ತೆ. ಸ್ವಲ್ಪ ನೋಡಿ ತಗೊಳ್ಬೇಕು. ನೋಡಿ, ಇಲ್ಲಿ ನಿಮಗೆ ಫ್ರಂಟಲ್ಲಿ ಚೆಸ್ಟ್ ಹತ್ರ ಲೂಸ್ ಬರುತ್ತೆ ಅಂದರೆ ಇಲ್ಲಿ ಒಂದು 1/4 ಇಂಚಷ್ಟು ಈ ಥರ ಕ್ರಾಸಲ್ಲಿ ಈ ಥರ ತೆಗೆದ್ರೆ ಆವಾಗ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇಲ್ಲಿ ಡಾಟ್ ಪಾಯಿಂಟು 11.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ 3 ಡೌನಿಂಗ್ 3 ಮತ್ತು ನೋಡಿ ಈ ಸೈಡಿಂದ 3.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಡಾಟ್ ಪಾಯಿಂಟ್ಗೆ 3.5ಗೆ ಒಂದು ಮಾರ್ಕು ಮತ್ತು 3ಕ್ಕೆ ಒಂದು ಮಾರ್ಕು. ಅದರಲ್ಲಿ 1.5ಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚು 1.5 ಇಂಚಿಗೆ ನಾವು ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಹೆವಿ ಚೆಸ್ಟ್ ಇರೋರಿಗೆಲ್ಲ ಇಲ್ಲಿ 3 ಇಡಬೇಕಾಗುತ್ತೆ. ಕರೆಕ್ಟಾಗಿ ಬರುತ್ತೆ, ಅವಾಗ ಫಿಟ್ಟಿಂಗು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಅದೇ ಸ್ಟ್ರೈಟ್ ಲೈನಲ್ಲಿ ಗ್ಯಾಪು 2.5 ಅಥವಾ 3ಕ್ಕೆ ಇಟ್ಕೊಂಡು ಒಂದು ನೀಟಾಗಿ ಒಂದು ಲೈನ್ ಎಳ್ಕೊಳ್ಬೇಕು. ಇಲ್ಲೂ ಅಷ್ಟೇ ಈ ಸೈಡಿಂದ ನಾನು 2.25 ಇಡ್ತಾಯಿದ್ದೀನಿ. ನೋಡಿ, ಬಸ್ ಪಾಯಿಂಟ್ ಕರೆಕ್ಟಾಗಿ ಸೆಂಟ್ರಿಗೆ ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿ
ಬೆಲ್ಟ್ ಪಟ್ಟಿ ಹತ್ರ ನೋಡಿ ಮೇಲಿಂದ ನೆಕ್ಕಿಂದ ನಾನು 6ವರೆಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಬೆಲ್ಟ್ ಪಟ್ಟಿ ಕಟ್ ಮಾಡ್ಬೋದು, ಬಟ್ಟೆ ಶಾರ್ಟೇಜ್ ಇರೋದನ್ನ ಸಪ್ರೇಟಾಗಿ ಕಟ್ ಮಾಡ್ತೀನಿ. ಬಟ್ಟೆ ಇತ್ತು ಅಂದರೆ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡಿಕೊಂಡ್ರೆ ಈಸಿನೇ ಆಗುತ್ತೆ. ಇಲ್ಲಿ ಬಟ್ಟೆ ಕಡಿಮೆ ಇರೋದ್ರಿಂದ ಸಪ್ರೇಟ್ ಪೀಸಲ್ಲಿ ಕಟ್ ಮಾಡ್ತೀನಿ. ನೋಡಿ ಮೇಲೆ ಲೇಯರ್ ಮಾತ್ರ ಒಂದು ಲೇಯರ್ ತೊಗೊಂಡು ಕಟ್ ಮಾಡಬೇಕು. ಫ್ರಂಟ್ ಪಾರ್ಟು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಎರಡು ಕಟ್ಟಾದರೆ ಲೈನಿಂಗೇ ವೇಸ್ಟ್ ಆಗುತ್ತೆ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ಡಾಟ್ ಪಾಯಿಂಟ್ ಹತ್ರ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಆರ್ಮಲ್ದು ಜಾಸ್ತಿ ಬರ್ತಾಯಿದೆ. ನಾನು ಅವ್ರು ಕಡಿಮೆ ಇಡೋಕ್ಕೆ ಹೇಳಿದ್ರು. ನೋಡಿ 1/4 ಇಂಚಷ್ಟು ಕಡಿಮೆ ಮಾಡ್ತಾಯಿದ್ದೀನಿ. ನೀವು ಅಳತೆ ಮಾಡಿ ನೋಡಿದಾಗ ನಮಗೆ 7 ಮುಕ್ಕಾಲು ಬರಬೇಕು ಆರ್ಮಲ್ ಲೂಸು. ಇಲ್ಲಿ 8 1/4 ಅಷ್ಟು ಬರ್ತಾಯಿದೆ. ಅದಕ್ಕೆ ನಾನು 1/4 ಇಂಚಷ್ಟು ಮೇಲಕ್ಕೆ ಇದು ಮಾಡ್ತಾಯಿದ್ದೀನಿ. ನಿಮ್ಗೆ ಆ ಥರ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನೀವು ಅಲ್ಲಿ ಸರ್ ಮಾಡಿಕೊಂಡ್ರೆ ಸರೋಗುತ್ತೆ. ನೋಡಿ ನಾನು ಮೇಲಕ್ಕೆ ಅದು 1/4 ಇಂಚಷ್ಟು ಮಾಡಿದ್ರೆ ಇವಾಗ ನೋಡಿ ಕರೆಕ್ಟಾಗಿ ಬರ್ತಾಯಿದೆ. ನನಗೆ 7 ಮುಕ್ಕಾಲು ಬೇಕು, 7 ಮುಕ್ಕಾಲು ಕರೆಕ್ಟಾಗಿ ಬರ್ತಾಯಿದೆ. ನೀವು ಅದೇ ಥರನೇ ಕಟ್ ಮಾಡಬೇಕಾದ್ರೆ ಆರ್ಮಲ್ದು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕೆಳಗಡೆ ಮಾಡಿಕೊಂಡ್ರೆ ಸರೋಗುತ್ತೆ. ನೋಡಿ ಈಗ ಎಕ್ಸ್ಟ್ರಾ ಪೀಸ್ನ ತೆಗೆದ್ಬಿಡ್ಬೇಕು. ನೀವು ಹೊಸ್ದಾಗಿ ಕಲಿಯೋರು ಈ ಥರ ಫ್ರಂಟು ಬ್ಯಾಕ್ ಒಟ್ಟಿಗೆ ಕಟ್ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ. ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಂಡು ಫ್ರಂಟ್ ಪಾರ್ಟ್ ಮಾತ್ರ 2 ಲೇಯರ್ ತೊಗೊಂಡು ಕಟ್ ಮಾಡಬೇಕು. ನೋಡಿ ನೀಟಾಗಿ ಬರುತ್ತೆ. ನೋಡಿ ನೆಕ್ಕು ಅಷ್ಟೇ ಮೇಲೆ ಒಂದು ಲೇಯರ್ ತೊಗೊಂಡು, ನಿಮ್ಗೇನಾದರೂ ಭುಜ ಸಮಸ್ಯೆ ಇದೆ ಅಂದರೆ ಫ್ರಂಟಲ್ಲಿ ನೆಕ್ಕು ಸ್ವಲ್ಪ ಕಡಿಮೆ ತೊಗೊಳ್ಳಿ. ಒಂದು 1/2 ಇಂಚಷ್ಟು ಕಡಿಮೆ ತೊಗೊಂಡ್ರೆ ಅವಾಗೇನು ಆ ಥರ ಸಮಸ್ಯೆ ಆಗೋಲ್ಲ. ನೋಡಿ ಫ್ರಂಟ್ ಪಾರ್ಟ್ ಆಯಿತು. ನೋಡಿ ಇಲ್ಲಿ ಚೆಸ್ಟ್ ಲೂಸ್ ಬಂತು ಅಂದರೆ ನೋಡಿ ಇಲ್ಲಿ ಒಂದು 1/4 ಇಂಚಷ್ಟು ತೆಗೆದ್ರೆ ಅವಾಗ ನಿಮ್ಮ ಚೆಸ್ಟು ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈಗ ಬ್ಯಾಕಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ 10ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು 1 ಇಂಚು ಡಾಟ್ ಪಾಯಿಂಟ್ಗೆ ಮಾರ್ಜಿನ್ಗೆ 1/2 ಇಂಚು. ನೋಡಿ ಇಲ್ಲಿ ಅಷ್ಟೇ ಮಾರ್ಜಿನ್ಗೆ 1/2 ಇಂಚು. ಇವ್ರದ್ದು ಸೊಂಟ ಸ್ವಲ್ಪ ಅಗಲ ಇರೋದ್ರಿಂದ ಫ್ರಂಟಲ್ಲಿ ನಮಗೆ ಚೆಸ್ಟದು ಎಷ್ಟು ಬರುತ್ತೋ ಅದಕ್ಕಿಂತ 1 ಇಂಚು 2 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನು ಕೆಳಗಡೆ. ಮೇಲೆ ನೋಡಿ ಅದಕ್ಕೆ ಕ್ರಾಸಾಗಿ ಬರ್ತಾಯಿದೆ. ಸೊಂಟ ಅಗಲ ಇರೋದ್ರಿಂದ 1 ಇಂಚು 2 ಇಂಚಷ್ಟು ಅಗಲ ತೊಗೊಂಡಿದ್ದೀನಿ. ನೋಡಿ ನಾನು ನೆಕ್ಗೆ ಇಲ್ಲಿ ಕೆಳಗಡೆಯಿಂದನೇ ಇಡ್ತಾಯಿದ್ದೀನಿ. 5ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಬ್ಲೌಸಲ್ಲಿ ಅಷ್ಟೇ ರೆಡಿ 5 ಇದೆ. ನಾನು ಕೆಳಗಡೆ 1/2 ಇಂಚ್ ಬಿಟ್ಟು 5ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಶೇಪ್ ತಗೊಂಡ್ರೆ ನೀಟಾಗಿ. ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಇನ್ನೊಂಚೂರು ಆಚೆ ಹೋದರೆ ಇನ್ನೂ ಬ್ರಾಡಾಗಿ ಬರುತ್ತೆ. ನೋಡಿ ಇಲ್ಲಿ ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ಡಾಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾವೇನು 10 ಇಟ್ಟಿದ್ದೀವಿ ಅದರಲ್ಲಿ ಅರ್ಧ 5ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ ಪಾಯಿಂಟ್ಗೆ. ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇರೋದು. ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಥರ ಒಂದೇ ಸರಿನ ಕಟ್ ಮಾಡಿದ್ರೆ ಫ್ರಂಟು ಬೇಕು. ಹೊಸ್ದಾಗಿ ಕಲಿಯೋರೆಲ್ಲ ಈ ಥರನೇ ಕಟ್ ಮಾಡಿ. ಅಂದರೆ ಎಕ್ಸ್ಟ್ರಾ ಪೀಸು ಕೊನೆಯಲ್ಲಿ ತೆಗಿಬೇಕು, ಅದನ್ನು ಮರಿಬಾರ್ದು. ಫ್ರಂಟು ಬ್ಯಾಕ್ ಒಟ್ಟಿಗೆ ಕಟ್ ಮಾಡಿದ್ರೆ ಎಕ್ಸ್ಟ್ರಾ ಪೀಸ್ ಎಲ್ಲ ಬ್ಯಾಕಲ್ಲೆಲ್ಲ ಇರುತ್ತಲ್ಲ ಅದನ್ನ ಎಕ್ಸ್ಟ್ರಾ ತೆಗೆದುಬಿಡಬೇಕು. ನೋಡಿ ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ತೋಳು. ಇದಕ್ಕೆ ಬಟ್ಟೆ ಶಾರ್ಟೇಜ್ ಇದೆ. ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ಬೇಕು. ನನಗೆ ಬ್ಲೌಸಿದು ರೆಡಿ 11:15 ಬೇಕು. ನೋಡಿ ಇಲ್ಲಿ ಮಾರ್ಜಿನ್ಗೆ 1/2 ಇಂಚ್ ಬಿಟ್ಟು 11ಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾರ್ಜಿನ್ಗೆ 1/2 ಇಂಚ್ ಬಿಡಬೇಕು. ಕರೆಕ್ಟಾಗಿದೆ ಬಟ್ಟೆ, ಏನು ಉಳಿತಾ ಇಲ್ಲ, ಸರೋಗುತ್ತೆ. ನೋಡಿ ಡೌನು 3/2ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ.
ನೀವು ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ ಬ್ಲೌಸ್ ನಿಮ್ಗೆ ಎಷ್ಟು ನೀಟಾಗಿ ಬರುತ್ತೆ ಅಂತ. ತೋಳು ಅಷ್ಟೇ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ನಾನು 7:45ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ಆರ್ಮಲ್ದು. ನೋಡಿ ಇಲ್ಲಿ 1:15ಗೆ ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ, ಈ ಥರ ಒಂದು ಶೇಪ್ ತೊಗೊಳ್ಬೇಕು ನೋಡಿ. ಈ ಥರ ತೊಗೊಂಡ್ರೆ ನೆರಿಗೆ ಥರ ಏನು ಬರಲ್ಲ, ಸುಕ್ಕಲು ಆಗಲ್ಲ ನೋಡಿ. ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚ್ ಬಿಟ್ಟು ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಅರ್ಧಕ್ಕೆ ಮಾಡಿದ್ರೆ 6.25 ಬರ್ತಾ ಇದೆ. ಅರ್ಧಕ್ಕೆ ಅಂದರೆ 3/4ಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪ್ ತೆಗಿಯೋದಕ್ಕೆ ನೋಡಿ. ಇಲ್ಲಿ ಲೂಸ್ ಬಂದು 5/4 ಇದೆ, ಮಾರ್ಜಿನ್ಗೆ 1.5 ಇಂಚು. ನಾವು ಅಲ್ಲಿ ಬ್ಲೌಸಲ್ಲಿ ಎಷ್ಟು ತೊಗೊಂಡಿರ್ತೀವಿ ಮಾರ್ಜಿನ್ಗೆ 1.5 ಅಥವಾ 2, ಸ್ಲೀವ್ಸಲ್ಲೂ ಅಷ್ಟೇ ತೊಗೊಳ್ಬೇಕು ನೋಡಿ. ಈಗ ನೀಟಾಗಿ ಈ ಥರ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತೋಳು ನೋಡಿ. ಈಗ ಇಲ್ಲೊಂದು ನಾಚ್ ಹಾಕ್ಕೊಂಡು ಫ್ರಂಟ್ ಪಾರ್ಟು ಈ ಥರ 2 ಲೇಯರ್ ತೊಗೊಂಡು ಈ ಥರ ಫ್ರಂಟಿದು ಶೇಪ್ ತೆಗಿಬೇಕು. ಇದು ನಾವು ಸ್ಟಿಚ್ ಮಾಡಿದಾಗ ಫ್ರಂಟಿಗೆ ಬರಬೇಕು. ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ನೋಡಿ. ಮೇನ್ದು ಬ್ಲೌಸ್ ಪೀಸ್ ಕಟ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಕೆಲವು ಸೀರೆಗೆ ಬಾರ್ಡ್ರು ಸಪ್ರೇಟ್ ಕೊಟ್ಟಿರ್ತಾರೆ, ಫ್ರಂಟಿಗೆ ಬೇರೆ, ಸ್ಲೀವ್ಸಿಗೆ ಬೇರೆ ಮತ್ತು ಬ್ಯಾಕಿಗೆ ಬೇರೆ ಕೊಟ್ಟಿರ್ತಾರೆ. ಒಂದೊಂದು ಬ್ಲೌಸಲ್ಲಿ 2 ಒಂದೇ ಸಮ ಇರುತ್ತೆ, ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಸ್ಲೀವ್ಸ್ ಹಾಕಿ ಫಸ್ಟ್ ಕಟ್ ಮಾಡಿಕೊಂಡು ಮತ್ತು ಈಗ ಬ್ಯಾಕು ಒಂದೇ ಸಮ ಬಾರ್ಡ್ರ್ ಇದ್ದಾಗ ಯಾವ ಸೈಡ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಒಂದೊಂದು ಬ್ಲೌಸಲ್ಲಿ ದೊಡ್ಡ ಬಾರ್ಡ್ರ್ ಕೊಟ್ಟಿರ್ತಾರೆ ಸ್ಲೀವ್ಸ್ಗೆ, ಅದನ್ನು ನೋಡಿ ಹಾಕ್ಕೊಳ್ಬೇಕು ನೋಡಿ. ಈ ಥರ ನೀಟಾಗಿ ಕಟ್ ಮಾಡಿದ್ರೆ ಸ್ಟಿಚ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಈಸಿನೂ ಆಗುತ್ತೆ. ಇಲ್ಲಾಂದರೆ ನೀವು ಗಮ್ ಬಳಸ್ತೀರ ಅಂದರೆ ಗಮ್ ಬಳಸಿದ್ರೂ ನಿಮಗಿನ್ನೂ ಬೇಗನೆ ಆಗುತ್ತೆ ನೋಡಿ. ನೀಟಾಗಿ ವೇಸ್ಟ್ ಮಾಡ್ದಿರೋ ಬಟ್ಟೆ ಎಲ್ಲೇ ಅಡ್ಜಸ್ಟ್ ಆಗುತ್ತೋ ಕರೆಕ್ಟಾಗಿ ಅಲ್ಲಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ಮೆಥಡ್ನಲ್ಲಿ ಫಾಲೋ ಮಾಡಿ ನೋಡಿ, ತುಂಬಾ ಈಸಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.